I have come with another full-fledged problem in operating costing that covers calculation of passenger kilometers as well as total operating cost and the bus fare. First, you take down the problem which has been shown here, and later on I will explain the problem, I will explain the gist of the problem, and thereafter we shall calculate the passenger kilometers and the total operating cost as well as bus fare. Yes, after taking down the problem, let me explain the gist of this problem. Have a look at it. Gajanan Transport Company operates 4 buses between Jamkhandi and Vijaypur. Remember, Gajanan Transport Company ಜಮಖಂಡಿ ಮತ್ತು ವಿಜಯಪುರದ ನಡುವೆ ತನ್ನ 4 ಬಸ್ಸುಗಳನ್ನು ಸಂಚರಿಸ್ತಾ ಇದೆ ಅಂತ. The distance between Jamkhandi and Vijaypur is about 50 kilometers. ಜಮಖಂಡಿಯಿಂದ ವಿಜಯಪುರ, assume that 50 kilometers, ಜಮಖಂಡಿಯಿಂದ ವಿಜಯಪುರ ಒಂದು 50 ಕಿಲೋಮೀಟರ್ ಅಂತ ಹೇಳಿ ತಿಳಿದುಕೊಡ್ರಿ. Capacity of each bus is 50 passengers. ಪ್ರತಿ ಬಸ್ಸಿನ ಸೀಟಿಂಗ್ ಕೆಪಾಸಿಟಿ ಅಥವಾ ಸೀಟಿಂಗ್ ಪ್ಯಾಸೆಂಜರ್ ಸಾಮರ್ಥ್ಯ ಏನದ ಅದು 50. Seating capacity is of 50 passengers. On an average, the bus runs 25% empty. ಸಾಮಾನ್ಯವಾಗಿ ಬಸ್ಸು 25% ಖಾಲಿ ಇರ್ತದೆ. ಅಂದರೆ 100% ಕೆಪಾಸಿಟಿ ಮೇಲೆ ವರ್ಕ್ ಆಗೋದಿಲ್ಲ, 25% ಎಂಟಿ ಇರ್ತದೆ ಅಂತಂದ್ರೆ 75% of the capacity only used by the buses. All the buses runs all the days of the month. ಇಲ್ಲಿ ಆ ತಿಂಗಳಿನ ಪ್ರತಿ ದಿನದಲ್ಲಿ ಬಸ್ಸಸ್ಗಳು ಕೆಲಸ ಮಾಡ್ತಾ ಇವೆ. And each bus is making 2 round trips each day. ಅದೇ ರೀತಿಯಾಗಿ 2 ರೌಂಡ್ ಟ್ರಿಪ್ಸ್ಗಳನ್ನು ಬಸ್ಸಸ್ಗಳು ಸಂಚರಿಸ್ತವೆ. ಇಲ್ಲಿ ರೌಂಡ್ ಟ್ರಿಪ್ ಬಗ್ಗೆನೂ ಕೂಡ ಮಾಹಿತಿ ಇದೆ. ಈ ಪ್ರಾಬ್ಲಮ್ದಲ್ಲಿ ರೌಂಡ್ ಟ್ರಿಪ್ ಬಂದಾಗ ಫಾರ್ಮುಲಾಗೆ 2ರಿಂದ ಮಲ್ಟಿಪ್ಲೈ ಮಾಡಿಕೊಳ್ಬೇಕಾಗ್ತದೆ. ಆ್ಯಂಡ್ ಫಾಲೋಯಿಂಗ್ ಪರ್ಟಿಕ್ಯುಲರ್ಸ್ ಆಫ್ ದ ಕಂಪನಿ ಆರ್ obtained ಫಾರ್ ದ ಮಂತ್ ಆಫ್ ನವಂಬರ್ 2020. ಅದೇ ರೀತಿಯಾಗಿ ಈ ಕೆಳಗಿನೆಲ್ಲ ಮಾಹಿತಿಗಳು ಆ ಕಂಪನಿಯ ನವಂಬರ್ ತಿಂಗಳಿನ 2020ನೇ ಸಾಲಿಗೆ ಸಂಬಂಧಪಡ್ತದೆ. ಅಂದರೆ ಇಲ್ಲಿ ನವಂಬರ್ ತಿಂಗಳಿನ ಎಲ್ಲ ಟ್ರಾನ್ಸಾಕ್ಷನ್ಸ್ಗಳನ್ನು ನಾವು ತೆಗೆದುಕೊಳ್ತೀವಿ ಅಂತಂದ್ರೆ ನವಂಬರ್ ತಿಂಗಳಲ್ಲಿ 30 ದಿನಗಳಿರ್ತವೆ. ಸಂಪೂರ್ಣ 30 ದಿನಗಳು 4 ಬಸ್ಸು ಜಮಖಂಡಿಯಿಂದ ವಿಜಯಪುರಕ್ಕೆ ಸಂಚರಿಸ್ತವೆ ಅಂತ ಅರ್ಥ ಆಗ್ತದೆ. ಆ್ಯಂಡ್ ಲೇಟರ್ ಆನ್ you can see the number of different transactions that explains the expenses incurred on the particular month. ಆ ತಿಂಗಳಿನಲ್ಲಿ ಮಾಡಿರ್ತಕ್ಕಂಥ ಒಟ್ಟು ಖರ್ಚಿನ ಮಾಹಿತಿಯನ್ನು ಕೂಡ ಇಲ್ಲಿ ಕೊಡ್ತಾರೆ. ನೀವು ಮಾಡಬೇಕಾಗಿರುವಂಥದ್ದಿಷ್ಟೇ, ಈ ಎಲ್ಲ ಖರ್ಚುಗಳಲ್ಲಿ ಯಾವುದು ಫಿಕ್ಸ್ಡ್ ಅಥವಾ ಸ್ಟ್ಯಾಂಡಿಂಗ್ ಎಕ್ಸ್ಪೆಂಡಿಚರ್ ಅದ, ಅದೇ ರೀತಿಯಾಗಿ ಯಾವುದು ಮೇಂಟೆನೆನ್ಸ್ ಚಾರ್ಜಸ್ ಅದ, ಅದೇ ರೀತಿಯಾಗಿ ಯಾವುದು ರನ್ನಿಂಗ್ ಎಕ್ಸ್ಪೆನ್ಸಸ್ ಅದ ಅನ್ನೋದನ್ನು ಮೊಟ್ಟ ಮೊದಲಿಗೆ ಐಡೆಂಟಿಫೈ ಮಾಡ್ಕೊಳ್ಬೇಕಾಗ್ತದೆ. ಐಡೆಂಟಿಫೈ ಮಾಡಿದ ನಂತರ ಆಯಾ ಎಕ್ಸ್ಪೆಂಡಿಚರ್ಸ್ಗಳನ್ನು ಆಯಾ ಕಾಲಮ್ದಲ್ಲಿ ಬರೆದುಕೊಳ್ಬೇಕಾಗ್ತದೆ. ನಂತರ ಟೋಟಲ್ ಆಪರೇಟಿಂಗ್ ಕಾಸ್ಟ್ ಶೀಟನ್ನು ನಾವು ಟೋಟಲ್ ಆಪರೇಟಿಂಗ್ ಕಾಸ್ಟನ್ನು ಕ್ಯಾಲ್ಕುಲೇಷನ್ ಮಾಡ್ಕೊಳ್ಬೇಕಾಗ್ತದೆ. ಸೊ ದಿಸ್ ಇಸ್ ಹೌ ವಿ ಅಂಡರ್ಸ್ಟ್ಯಾಂಡಿಂಗ್ ಹೌ ಟು ಕ್ಯಾಲ್ಕುಲೇಟ್ ಟೋಟಲ್ ಆಪರೇಟಿಂಗ್ ಕಾಸ್ಟ್. ಇದ್ರ ಜೊತೆಗೆ ಅಲ್ಲಿ ಎಕ್ಸಾಮ್ ಕೇಳಿದ್ದೇನು ಅಂತಂದ್ರೆ ಫೈಂಡ್ ಔಟ್ ದ ಕಾಸ್ಟ್ ಪರ್ ಪ್ಯಾಸೆಂಜರ್ ಕಿಲೋಮೀಟರ್ಸ್. ಕಾಸ್ಟ್ ಪರ್ ಪ್ಯಾಸೆಂಜರ್ ಕಿಲೋಮೀಟರ್ಸ್ ಅನ್ನು ಕ್ಯಾಲ್ಕುಲೇಷನ್ ಮಾಡಂತಂದ್ರೆ ಹಾಗೇನೆ ಬಸ್ ಫೇರ್ ಟು ಬಿ ಚಾರ್ಜ್ಡ್ ಫ್ರಮ್ ಜಮಖಂಡಿ ಟು ವಿಜಯಪುರ. ಜಮಖಂಡಿಯಿಂದ ವಿಜಯಪುರ್ಗೆ ಪ್ರತಿ ಪ್ಯಾಸೆಂಜರ್ ಮೇಲೆ ಚಾರ್ಜ್ ಮಾಡಬೇಕಾಗಿರ್ತಕ್ಕಂಥ ಬಸ್ ಫೇರ್ ಎಷ್ಟದ ಅನ್ನೋದನ್ನು ಕೂಡ ಕ್ಯಾಲ್ಕುಲೇಷನ್ ಮಾಡಿರಿ. ಬೈ ಆ್ಯಡಿಂಗ್ 33 ಇಂಟೀಜರ್ 1/3% ಆನ್ ಬಸ್ ಫೇರ್. ಬಸ್ ಫೇರ್ ಮೇಲೆ 33 ಪೂರ್ಣಾಂಕದಷ್ಟು 33% ಪ್ರಾಫಿಟನ್ನು ಆ್ಯಡ್ ಮಾಡಿರಿ ಅಂತ ಹೇಳ್ತಾರೆ. ಅದನ್ನು ಆ್ಯಡ್ ಮಾಡೋದ್ರೊಂದಿಗೆ ನಾವು ಬಸ್ ಫೇರ್ನ ಕ್ಯಾಲ್ಕುಲೇಷನ್ ಮಾಡ್ಕೊಳ್ಬೇಕಾಗ್ತದೆ. ಎಸ್, ಇನ್ ದ ಬಿಗಿನಿಂಗ್ ವಿ ನೀಡ್ ಟು ಕ್ಯಾಲ್ಕುಲೇಟ್ ದ ಟೋಟಲ್ ಪ್ಯಾಸೆಂಜರ್ ಕಿಲೋಮೀಟರ್ಸ್. ಅದಕ್ಕಾಗಿ ಪ್ಯಾಸೆಂಜರ್ ಕಿಲೋಮೀಟರ್ಸ್ನ ಯಾವ ರೀತಿಯಾಗಿ ನಾವು ಕ್ಯಾಲ್ಕುಲೇಷನ್ ಮಾಡಿದ್ದೀವಿ ಅನ್ನೋದನ್ನು ನೋಡ್ಕೊಳ್ಬೋದು. ಹಿಯರ್ ಪ್ಯಾಸೆಂಜರ್ ಕಿಲೋಮೀಟರ್ ಇಸ್ ಈಕ್ವಲ್ ಟು ಅದೇ ಸೇಮ್ ಫಾರ್ಮುಲಾನ ಬಳಕೆ ಮಾಡ್ಕೊಳ್ಬೋದು. ಅದು ಎನ್ ಟಿ ಡಿ ಸಿ ಡಿ ಎ ಮತ್ತೆ ಹೇಳ್ತಾ ಇದ್ದೀನಿ. N stands for number of buses, T stands for number of trips, D stands on distance covered, C stands on capacity of each bus, D stands on days operated in a month, whereas A stands on actual capacity of a bus. ಇಲ್ಲಿ ನಾವು ತಿಳಿದುಕೊಂಡಂತೆ ಈ ಬಸ್ ಇಲ್ಲಿಂದ ವಿಜಯಪುರದಿಂದ ಸ್ಟಾರ್ಟಿಂಗ್ ಪಾಯಿಂಟ್ ಈಸ್ ಜಮಖಂಡಿ
ವಿಜಯಪುರ್ಗೆ ಸಂಚರಿಸ್ತವೆ. 4 ಬಸ್ಸಸ್ಗಳದಾವ. 2 ರೌಂಡ್ ಟ್ರಿಪ್ಸ್ ಅಂತ ಹೇಳ್ತಾರೆ ಅಂತಂದ್ರೆ ಜಮಖಂಡಿಯಿಂದ ವಿಜಯಪುರಕ್ಕೆ, ವಿಜಯಪುರದಿಂದ ಜಮಖಂಡಿಗೆ 1 ರೌಂಡ್ ಟ್ರಿಪ್. ಹಾಗೇನೆ ಮತ್ತೆ ಜಮಖಂಡಿಯಿಂದ ವಿಜಯಪುರಕ್ಕೆ, ಅದೇ ರೀತಿಯಾಗಿ ವಿಜಯಪುರದಿಂದ ಜಮಖಂಡಿಗೆ 2ನೇ ರೌಂಡ್ ಟ್ರಿಪ್. ಇಲ್ಲಿ ಜಮಖಂಡಿಯಿಂದ ವಿಜಯಪುರಕ್ಕೆ ಹೋಗುವಂತ ಜರ್ನಿಯನ್ನ ಆನ್ವರ್ಡ್ ಜರ್ನಿ ಅಂತ ಕರಿತೀವಿ, ಆನ್ವರ್ಡ್ ಜರ್ನಿ ಅಂತ ಕರಿತೀವಿ. ಹಾಗೇನೆ ಇದನ್ನ ರಿಟರ್ನ್ ಜರ್ನಿ ಅಂತ ಕರಿತೀವಿ. ಈಗ ಕನ್ಸಿಡರಿಂಗ್ ಆಲ್ ದೀಸ್ ಫ್ಯಾಕ್ಟರ್ಸ್ ವಿ ನೀಡ್ ಟು ಕ್ಯಾಲ್ಕುಲೇಟ್ ದ ಪ್ಯಾಸೆಂಜರ್ ಕಿಲೋಮೀಟರ್ಸ್. ಪ್ಯಾಸೆಂಜರ್ ಕಿಲೋಮೀಟರ್ಸ್ ಅಲ್ಲಿ ಇಲ್ಲಿ ಇರ್ತಕ್ಕಂಥ ಪ್ರಾಬ್ಲಮ್ ಒಳಗೆ 4 ಬಸ್ಸಸ್ಗಳದಾವ. ಸೊ ಹಾಗಾಗಿ ನಂಬರ್ ಆಫ್ ಬಸ್ಸಸ್ 4. 2 ರೌಂಡ್ ಟ್ರಿಪ್ಸ್ ಅಂತಂದ್ರೆ 2 × 2 2 ರೌಂಡ್ ಟ್ರಿಪ್ಸ್ ಅಂತ 2ರಿಂದ ಮಲ್ಟಿಪ್ಲೈ ಮಾಡ್ಕೊಳ್ಬೇಕಾಗ್ತದೆ. 2 ರೌಂಡ್ ಟ್ರಿಪ್ಸ್. ಅಂಡ್ ಡಿಸ್ಟೆನ್ಸ್ ಬಿಟ್ವೀನ್ ಜಮಖಂಡಿ ಟು ವಿಜಯಪುರ್ ಈಸ್ ಆಫ್ 50 ಕಿಲೋಮೀಟರ್ಸ್ ಅದ. ಇದನ್ನು ಕೂಡ 50 ಕಿಲೋಮೀಟರ್ಸ್ ಬರ್ಕೊಂಡಿರ್ತೀನಿ. ಕೆಪಾಸಿಟಿ ಫಾರ್ ಬಸ್, ಕೆಪಾಸಿಟಿ ಈಸ್ 50 passengers. 50 passengers ಅದ. ಡೇಸ್ ಆಪರೇಟೆಡ್ ಇನ್ ಎ ಮಂತ್, ನವೆಂಬರ್ ತಿಂಗಳಿರೋದ್ರಿಂದ ಇಲ್ಲಿ 30 ದಿನಗಳಿರ್ತಾವ. 30 ದಿನ 4 ಬಸ್ಸಸ್ಗಳು ಸಂಚರಿಸಿರ್ತವೆ. 30 ದಿನ 30 ಡೇಸ್ ಅಂತ ತಿಳ್ಕೊಬೇಕಾಗ್ತದೆ. ನಂತರ ಆಕ್ಚುಯಲ್ ಕೆಪಾಸಿಟಿ 25% ಎಂಟಿ ಇರ್ತದೆ ಅಂತ ಹೇಳಿ ಅಂತ ಅಂತಾರೆ. ಆ ಕಾರಣಕ್ಕಾಗಿ 75% ಅಷ್ಟು ಮಾತ್ರ ಬಸ್ಸಸ್ಗಳು ಸಂಚರಿಸ್ತವೆ. ಸೊ ಇಫ್ ಯು ಮಲ್ಟಿಪ್ಲೈ ಆಲ್ ದೀಸ್ ಫ್ಯಾಕ್ಟರ್ಸ್ ವಿಲ್ ಕಮ್ ಟು ನೋ ದಟ್ 9 lakh kilometers ಟೋಟಲ್ ಪ್ಯಾಸೆಂಜರ್ ಕಿಲೋಮೀಟರ್ಸ್. ಈ ರೀತಿಯಾಗಿ 9 ಲಕ್ಷ ಪ್ಯಾಸೆಂಜರ್ ಕಿಲೋಮೀಟರ್ಸ್ ಇದಾಗ್ತದೆ. ಸೊ ಇದು ಮೊಟ್ಟ ಮೊದಲಿಗೆ ನಾವು ಮಾಡಬೇಕಾಗಿರ್ತಕ್ಕಂಥ ಕೆಲಸ. ಇಟ್ ಮೀನ್ಸ್ ದಟ್ ವಿ ಹ್ಯಾವ್ ಕ್ಯಾಲ್ಕುಲೇಟೆಡ್ 9 lakh ಪ್ಯಾಸೆಂಜರ್ ಕಿಲೋಮೀಟರ್ಸ್. ನಂತರ then next important thing is we need to calculate the total operating expenditure. Total operating expenditure na ಅಥವಾ total operating cost ಅನ್ನ ಈ ರೀತಿಯಾಗಿ ನಾವು ಕ್ಯಾಲ್ಕುಲೇಷನ್ ಮಾಡ್ಕೊಬಹುದು. ಆಪರೇಟಿಂಗ್ ಕಾಸ್ಟ್ ಶೀಟ್ ಅನ್ನ ನಾವು ಪ್ರಿಪೇರ್ ಮಾಡಬೇಕಾಗ್ತದೆ, ಮೊದಲಿಗೆ ತೆಗಿಬೇಕಾಗ್ತದೆ. ಸೊ therefore operating cost sheet ಈ ರೀತಿಯಾಗಿ ಆಪರೇಟಿಂಗ್ ಕಾಸ್ಟ್ ಇರ್ತದೆ. ಮೊದಲನೇ ಕಾಲಮ್ನಲ್ಲಿ ಪರ್ಟಿಕ್ಯುಲರ್ಸ್ ಅಮೌಂಟ್ ಟೋಟಲ್ ಈ ರೀತಿ ತೆಗೆದುಕೊಂಡು 3 ರೀತಿಯಾಗಿರ್ತಕ್ಕಂಥ ಎಕ್ಸ್ಪೆಂಡಿಚರ್ಸ್ಗಳನ್ನು ನಾವು ತೋರಿಸ್ತೀವಿ. ಮೊದಲನೇದಾಗಿ ಸ್ಟ್ಯಾಂಡಿಂಗ್ ಫಿಕ್ಸ್ಡ್ ಎಕ್ಸ್ಪೆಂಡಿಚರ್ ಅಂತ ಹೇಳ್ತೀವಿ. ಸ್ಟ್ಯಾಂಡಿಂಗ್ ಎಕ್ಸ್ಪೆನ್ಸಸ್ ಅಥವಾ ಫಿಕ್ಸ್ಡ್ ಎಕ್ಸ್ಪೆನ್ಸಸ್ ಅಂತ ಹೇಳ್ತೀವಿ, ಫಿಕ್ಸ್ಡ್ ಚಾರ್ಜಸ್. ಅದೇ ರೀತಿಯಾಗಿ ಎರಡನೇದಾಗಿ ಮೇಂಟೆನೆನ್ಸ್. ಮೇಂಟೆನೆನ್ಸ್ ಚಾರ್ಜಸ್. ಹಾಗೆಯೇ ಮೂರನೇದಾಗಿ ಆಪರೇಟಿಂಗ್ ಕಾಸ್ಟ್ ಅಥವಾ ರನ್ನಿಂಗ್ ಎಕ್ಸ್ಪೆನ್ಸಸ್. ಅಥವಾ ಆಪರೇಟಿಂಗ್ ಎಕ್ಸ್ಪೆನ್ಸ್ ಕೂಡ ಕರಿತೀವಿ. ಈ ರೀತಿಯಾಗಿ ಆಪರೇಟಿಂಗ್ ಕಾಸ್ಟ್ನಲ್ಲಿ ಒಟ್ಟು 3 ತರಹದ ಎಕ್ಸ್ಪೆಂಡಿಚರ್ಸ್ಗಳನ್ನು ನಾವು ತಯಾರಿಸ್ಕೊಳ್ಬೇಕಾಗ್ತದೆ, ಬೈಫರ್ಕೇಟ್ ಮಾಡ್ಕೊಳ್ಬೇಕಾಗ್ತದೆ. ಇಲ್ಲಿ ಕೊಟ್ಟಿರ್ತಕ್ಕಂಥ ಎಲ್ಲ ಎಕ್ಸ್ಪೆಂಡಿಚರ್ಸ್ಗಳನ್ನು 1 by 1 ನಾವು ಡಿವೈಡ್ ಮಾಡ್ಕೊಳ್ಬೇಕಾಗ್ತದೆ. ಇಲ್ಲಿ ಇರುವಂಥ ಎಕ್ಸ್ಪೆಂಡಿಚರ್ಸ್: ವೇಜಸ್ ಆಫ್ ಡ್ರೈವರ್ಸ್ ಆ್ಯಂಡ್ ಕಂಡಕ್ಟರ್ಸ್, ಸ್ಟಾಫ್ ಸ್ಯಾಲರಿ, ಡೀಸೆಲ್ ಆಯಿಲ್ ಎಟ್ಸೆಟ್ರಾ, ರಿಪೇರ್ಸ್, ಇನ್ಶೂರೆನ್ಸ್ ಆನ್ ರೋಡ್ ಟ್ಯಾಕ್ಸ್, ಡಿಪ್ರಿಷಿಯೇಷನ್, ಅದರ್ ಫಿಕ್ಸ್ಡ್ ಎಕ್ಸ್ಪೆಂಡಿಚರ್ಸ್ ಅಂತೇಳಿ ಸುಮಾರು 7-8 ಎಕ್ಸ್ಪೆಂಡಿಚರ್ಸ್ಗಳವೆ. ಇವುಗಳಲ್ಲಿ
ಯಾವುದು ಫಿಕ್ಸ್ಡ್ ಎಕ್ಸ್ಪೆಂಡಿಚರ್ ಇದೆ, ಯಾವುದು ಮೇಂಟೆನೆನ್ಸ್ ಎಕ್ಸ್ಪೆಂಡಿಚರ್ ಇದೆ, ಯಾವುದು ರನ್ನಿಂಗ್ ಎಕ್ಸ್ಪೆಂಡಿಚರ್ ಇದೆ, ಅದನ್ನು ನಾವು ಬೈಫರ್ಕೇಟ್ ಮಾಡ್ಕೊಳ್ಬೇಕಾಗ್ತದೆ. ಇಲ್ಲಿ ಕೊಟ್ಟಿರ್ತಕ್ಕಂಥ ಮಾಹಿತಿಯಲ್ಲಿ ಡಿಸೈನ್ ಆ್ಯಂಡ್ ಆಯಿಲ್ ಇದು ರನ್ನಿಂಗ್ ಎಕ್ಸ್ಪೆಂಡಿಚರ್ ಬರ್ತದೆ, ರಿಪೇರ್ಸ್ ಮೇಂಟೆನೆನ್ಸ್ಗಳು ಬರ್ತದೆ. ಇವೆರಡು ಬಿಟ್ಟು ಉಳಿದಿದ್ದೆಲ್ಲ ಫಿಕ್ಸ್ ಎಕ್ಸ್ಪೆಂಡಿಚರ್ ಅದಾವ. ಈ ರೀತಿಯಾಗಿ ಡಿಸೈನ್ ಆ್ಯಂಡ್ ಆಯಿಲ್ ರನ್ನಿಂಗ್ ಎಕ್ಸ್ಪೆಂಡಿಚರ್ ತೊಗೊಂಡ್ರೆ ರಿಪೇರ್ಸ್ ಮೇಂಟೆನೆನ್ಸ್ಗಳು ಬರ್ತದೆ. ಇವೆರಡನ್ನು ಬಿಟ್ಟು ಉಳಿದಿದ್ದೆಲ್ಲ ಫಿಕ್ಸ್ಡ್ ಎಕ್ಸ್ಪೆಂಡಿಚರ್ ಇರೋದ್ರಿಂದ ಅವುಗಳನ್ನು ಟೋಟಲ್ ಆಗಿ ನಾವು ಬರ್ಕೊಳ್ಬೋದು. ಸೊ ದೇರ್ಫೋರ್ ಫಸ್ಟ್ ಒನ್, wages of drivers and conductors 24,000. Wages of drivers and conductors 24,000. Again, design oil ಇದನ್ನ ನಾವು ರನ್ನಿಂಗ್ ಎಕ್ಸ್ಪೆಂಡಿಚರ್ ತಗೋಬೇಕು. Design oil 88,000. Again, repairs 10,800. Maintenance will bರ್ತದೆ. 10,800. Insurance and road tax 22,000. Tax 22,000. Depreciation, if it is paid on annual basis, 13,200. Again, other fixed expenses 12,000. Other fixed expenses 12,000. ಈ ರೀತಿ ಒಟ್ಟು ಎಲ್ಲ ಎಕ್ಸ್ಪೆಂಡಿಚರ್ಸ್ಗಳನ್ನು ನಾವು ಬೈಫರ್ಕೇಟ್ ಮಾಡಿದ ಮೇಲೆ ನಮಗೆ ಬೇಕಾಗಿರುವಂಥದ್ದು ಇಲ್ಲಿ ಟೋಟಲ್ ಆಪರೇಟಿಂಗ್ ಕಾಸ್ಟನ್ನು ನಾವು ಕ್ಯಾಲ್ಕುಲೇಷನ್ ಮಾಡ್ಕೊಳ್ಬೇಕಾಗ್ತದೆ. ಹಿಯರ್ ದೇರ್ ಈಸ್ ಟೋಟಲ್ ಆಫ್ ದಿಸ್. ಇನ್ನೊಂದು ಸ್ಟಾಫ್ ಸ್ಯಾಲರಿ ಒಂದಿದೆ. ಸ್ಟಾಫ್ ಸ್ಯಾಲರಿ ಈಸ್ 10,000. By considering all these factors, find the total. ಇಲ್ಲಿ all in all 81,200 and repairs 10,800 and here is 88,000. Total of this 1,80,000. 1,80,000 is the total operating cost. Total operating cost. And in the third stage, calculate cost per passenger kilometers. Cost per passenger kilometers will be calculated with the help of the formula total operating cost divided by total number of passenger kilometers. So this is equal to total operating cost is nothing but which we have calculated in the total operating cost. See, this is 1,80,000. Total passenger kilometers, what we have calculated earlier, this is of a 9 lakh. So therefore, total cost per passenger
passenger kilometer. If you divide 1,50,000 by 9, right, you will get rupee 0.2 or 20 paise. So this is ಕಾಸ್ಟ್ ಪರ್ ಪ್ಯಾಸೆಂಜರ್ ಕಿಲೋಮೀಟರ್. ಇದರ ಅರ್ಥ ಏನು ಅಂತಂತಂದರೆ, ಒಬ್ಬ ಪ್ರಯಾಣಿಕನನ್ನು 1 ಕಿಲೋಮೀಟರ್ ತೆಗೆದುಕೊಂಡು ಹೋಗಲಿಕ್ಕೆ ತಗಲುವಂಥ ವೆಚ್ಚ. ಕೇವಲ ಒಬ್ಬ ಪ್ರಯಾಣಿಕನನ್ನು ಒಂದೇ 1 ಕಿಲೋಮೀಟರ್ ತೆಗೆದುಕೊಂಡು ಹೋಗಲಿಕ್ಕೆ ತಗಲುವಂಥ ವೆಚ್ಚ ಅಂದರೆ 20 ಪೈಸೆ ಅಂತ ಅರ್ಥ ಆಗ್ತದೆ. ಆ್ಯಂಡ್ ಹಿಯರ್ ರೈಟ್ ಆಫ್ಟರ್ ದಿಸ್ ಯು ಆರ್ ಆಸ್ಕ್ಡ್ ಟು ಕ್ಯಾಲ್ಕುಲೇಟ್ ದ 4 ಇಂಪಾರ್ಟೆಂಟ್ ರೂಲ್ಸ್. ಬಸ್ ಫೇರನ್ನು ಕ್ಯಾಲ್ಕುಲೇಷನ್ ಮಾಡಿ ಅಂದಿದ್ದ. ಹಿಯರ್ ಬಸ್ ಫೇರನ್ನು ಕ್ಯಾಲ್ಕುಲೇಷನ್ ಮಾಡುವಾಗ ಗಣನೆಗೆ ತೆಗೆದುಕೊಳ್ತಕ್ಕಂಥ 2 ಮಹತ್ವದ ಅಂಶಗಳು ಅಂತಂದ್ರೆ, ಒಂದು ಕಾಸ್ಟ್ ಪರ್ ಪ್ಯಾಸೆಂಜರ್ ಕಿಲೋಮೀಟರ್ ಮತ್ತು ಡಿಸ್ಟೆನ್ಸ್ ಕವರ್ಡ್. ಇಲ್ಲಿ ಬಸ್ ಫೇರ್ ಇಸ್ ಈಕ್ವಲ್ ಟು ಡಿಸ್ಟೆನ್ಸ್ ಇಂಟು cost per passenger kilometer. So this is equal to, ಇಲ್ಲಿ ಡಿಸ್ಟೆನ್ಸ್ ಜಮಖಂಡಿಂದ ವಿಜಯಪುರದವರೆಗೆ 50 ಕಿಲೋಮೀಟರ್ ಇರುತ್ತೆ ಅಂತಂದರೆ 50 ಇಂಟು 0.2 is equal to, right, is rupees 10. ಅಂದರೆ ಒಬ್ಬ ಪ್ಯಾಸೆಂಜರ್ನನ್ನು ಜಮಖಂಡಿಯಿಂದ ವಿಜಯಪುರಕ್ಕೆ ತೆಗೆದುಕೊಂಡು ಹೋಗಲು 10 ರೂಪಾಯಿ ಟಿಕೆಟ್ ಅಥವಾ ಬಸ್ ಫೇರ್ ಆಗುತ್ತದೆ ಎಂದು ಅಸಂಪ್ಷನ್ ಮಾಡಿಕೊಳ್ಬೋದು. ಹಾಗೆಯೇ ಇದ್ರ ಜೊತೆಗೆ ಇಲ್ಲಿ ಬಸ್ ಫೇರ್ ಇದು ಕಾಸ್ಟ್ ಆಯಿತು. ಇದ್ರ ಜೊತೆಗೆ ಮತ್ತೊಂದು ಕೇಳಿದ್ದೀನಿ ಅಂತಂದರೆ, ಬಸ್ ಫೇರ್ ಟು ಬಿ ಚಾರ್ಜ್ಡ್ ಫ್ರಮ್ ಜಮಖಂಡಿ ಟು ವಿಜಯಪುರ್ ಬೈ ಆ್ಯಡಿಂಗ್ 33 ಟೀಚರ್ 1/3% ಆನ್ ಬಸ್ ಫೇರ್. ಇಲ್ಲಿ ಇದು ಕೇವಲ ಕಾಸ್ಟ್ ಆದರೆ 33.13% ಪ್ರಾಫಿಟನ್ನು ಕೂಡ ನಾವು ಆ್ಯಡ್ ಮಾಡಬೇಕಾಗ್ತದೆ ಇದಕ್ಕೆ. ಸೊ ದೇರ್ಫೋರ್ ವಿ ಹ್ಯಾವ್ ಟು ಆ್ಯಡ್ ಸರ್ಟನ್ ಎಕ್ಸ್ಟೆಂಟ್ ಆಫ್ ಎ ಪ್ರಾಫಿಟ್ ಟು ದ ಬಸ್ ಫೇರ್. ಸೊ ದೇರ್ಫೋರ್ ಹಿಯರ್ ಇದ್ರ ಜೊತೆಗೆ ನಾವು ಪ್ರಾಫಿಟನ್ನು ಆ್ಯಡ್ ಮಾಡಲಿಕ್ಕೆ, ಪ್ರಾಫಿಟ್ ಈಸ್ profit of 33 integer 1/3% on ಬಸ್ ಫೇರ್ ಅಂತಂದ್ರೆ, ಈಗ ನಮಗಿರುವಂಥದ್ದು ಇಲ್ಲಿ ಕಾಸ್ಟ್ ಗೊತ್ತದೆ. ಬಸ್ ಫೇರ್ ಇಟ್ ಈಸ್ ನಥಿಂಗ್ ಬಟ್ ಅಸ್ಯೂಮ್ ಇಟ್ ಈಸ್ ಲೈಕ್ ಎ ಸೇಲ್. ಸೊ ಹಿಯರ್ ಬಸ್ ಫೇರ್ ಈಸ್ ಈಕ್ವಲ್ ಟು ಕಾಸ್ಟ್ ಪ್ಲಸ್ ಪ್ರಾಫಿಟ್. ನಾವು ಈ ರೀತಿ ಮಾಡುವಾಗ, ಹಿಂದೆ ಮಾಡುವಾಗ ಸೇಲ್ಸ್ ಇಸ್ ಈಕ್ವಲ್ ಟು ಕಾಸ್ಟ್ ಪ್ಲಸ್ ಪ್ರಾಫಿಟ್ ಅಂತ ಮಾಡ್ಕೊಳ್ತೀವಿ. ಈಗ ಇಲ್ಲಿ ಪ್ರಾಫಿಟನ್ನು ಸೇಲ್ಸ್ದ ಮೇಲೆ 33.13% ಪ್ರಾಫಿಟನ್ನು ಸೇಲ್ಸ್ದ ಮೇಲೆ ಆ್ಯಡ್ ಮಾಡಿ ಬಸ್ ಫೇರ್ನ ಅಥವಾ ಸೇಲ್ಸನ್ನು ಕ್ಯಾಲ್ಕುಲೇಷನ್ ಮಾಡಿರಿ. ಇದು ವೆರಿ ಸಿಂಪಲ್ ಥಿಂಗ್. ಟೇಕ್ ಫಾರ್ ಎಕ್ಸಾಂಪಲ್, ನಾವು ಹಿಂದೆ ಮಾಡುವಾಗ ಬಸ್ ಫೇರ್ ಅಥವಾ ಸೇಲ್ಸ್ 100 ಅಂತ ತೆಗೆದುಕೊಂಡ್ರೆ ಇದರಲ್ಲಿ ಪ್ರಾಫಿಟ್ ಎಷ್ಟದ? 33 ಇಂಟೀಜರ್ 1/3%. ಸೊ ದೇರ್ಫೋರ್ if you deduct the profit of a sales, you will get a cost. So therefore 66.67 is a cost. ಇಷ್ಟು ಕಾಸ್ಟ್ ಆಗ್ತದೆ. ಅಂದರೆ ಏನಾಗಾಯಿತು, ಕಾಸ್ಟ್ 66.67 ಇದ್ದಾಗ ಪ್ರಾಫಿಟ್ 33.33 ಇರ್ತದೆ. ಹಾಗೆಯೇ ಕಾಸ್ಟ್ 10 ಇದ್ದಾಗ ಎಷ್ಟು ಪ್ರಾಫಿಟ್ ಬರ್ತದೆ ಅಂತ ಹೇಳಿ ಕ್ಯಾಲ್ಕುಲೇಷನ್ ಮಾಡ್ಕೊಳ್ಬೇಕು. ಕಾಸ್ಟ್ 66.67 ಇದ್ದಾಗ ಪ್ರಾಫಿಟ್ 33.33 ಇರ್ತದೆ. ಹಾಗೆಯೇ ಕಾಸ್ಟ್ 10 ಇದ್ದಾಗ ಎಷ್ಟು ಪ್ರಾಫಿಟ್ ಬರ್ತದೆ? therefore 10 divided by 66.67 into 33.33 is equal to
5. ಅದು ಪ್ರಾಫಿಟ್ 5 ರೂಪಾಯಿ ಬರ್ತಿರೋದ್ರಿಂದ ಇಲ್ಲಿ ಪ್ರಾಫಿಟ್ ಅನ್ನು ಆ್ಯಡ್ ಮಾಡ್ತೀವಿ. ಪ್ರಾಫಿಟ್ rupees 5 ಅಂತ ಹೇಳಿ. So therefore all in all, if you add the profit to the cost, rupees 15 will be the bus fare. ಈ ರೀತಿಯಾಗಿ ನಾವು ಈ ಬಸ್ ಫೇರ್ ಕೂಡ ಕ್ಯಾಲ್ಕುಲೇಷನ್ ಮಾಡಿಕೊಳ್ಬಹುದು. ಥ್ಯಾಂಕ್ ಯು ವೆರಿ ಮಚ್.